ನಮ್ಮ ಸಂಘಟನೆಯ ಉತ್ಸುಕತೆ ಅದು ನಮ್ಮ ಪೂರ್ವಿಕರ ಚರಿತ್ರೆ ತ್ಯಾಗ ಅವರ ಜೀವನ ಚರಿತ್ರೆಯಲ್ಲಿ ಖಂಡಿತವಾಗಿ ಇತ್ತು. ಆದರೆ ಇಂದಿನ ಆಧುನಿಕ ಯುಗ, ಈ ಇಂಟರ್ನೆಟ್ ಯುಗ, ಪೂರ್ವಿಕರ ತ್ಯಾಗ ಮನೋಭಾವ, ಅವರ ಸಮರ್ಪಣ, ಡೆಡಿಕೇಟೆಡ್ ಲೈಫ್ ಅದನ್ನು ಮರೆತು ನಾವು ಹೋಗುತ್ತಿರುವಾಗ ನಾವು ಮತ್ತಷ್ಟು ಅಹ್ಲು ಸುನ್ನತಿ ವಲ್ ಜಮಾಅತಿನಿಂದ ದೂರ ಸರಿಯುತ್ತಿದ್ದೇವೆ ಎಂಬ ಅತ್ಯಂತ ಖೇದಕರವಾದ ಒಂದು ಸಂಗತಿ ನಮ್ಮ ಮುಂದಿದೆ. ಆದ್ದರಿಂದ ನಾವೊಂದು ನೂತನ ಶೈಲಿಗೂ ಗೌರವಾನ್ವಿತ ಕಾಸಿಂ ಉಸ್ತಾದ್ ಅವರು ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈ ಒಂದು ವಿಷಯದಲ್ಲಿ ನಾವು ಚರ್ಚೆಗಿಟ್ಟಾಗ ಈ ಗತಕಾಲದ ವೈಭವ, ನಮ್ಮ ಪೂರ್ವಿಕ ನಾಯಕರ ಆ ತ್ಯಾಗ ಜೀವನವನ್ನ ಪರಿಚಯಿಸಬೇಕು ಎಂಬ ಒಂದು ಚರ್ಚೆಯನ್ನು ಇಟ್ಟುಕೊಂಡಾಗ ನಮಗೆ ಅವರು ಹತ್ತಿರದಲ್ಲಿ ಇದ್ದಾರೆ ಎಂಬ ಮಾಹಿತಿ ದೊರೆಯುವುದಕ್ಕಿಂತ ಮೊದಲೇ ಅವರು ಈ ವಿಷಯದಲ್ಲಿ ಅತ್ಯಂತ ಚಾತುರ್ಯತೆಯುಳ್ಳಂತಹ ಅವರು ಬರಹಗಾರ, ಚಿಂತಕರು ಕೂಡ ಆಗಿದ್ದಾರೆ ಎಂದು ಮನಗಂಡು ನಾವು ಅವರನ್ನು ಆಯ್ಕೆ ಮಾಡಿದ್ದೇವೆ. ದೀರ್ಘವಾಗಿ ಮಾತನಾಡುವ ಸಮಯ ಇಲ್ಲ, ಸಮಯ ಈಗಾಗಲೇ ವಿಳಂಬವಾಗಿದೆ, ಇನ್ನು ಹಲವಾರು ಕಾರ್ಯಕ್ರಮಗಳು ಮುಂದಿದೆ. ಆದರೆ ಪ್ರೀತಿಯ ಈ ಹೊಸ ತಲೆಮಾರಿನ ಯುವ ಜನಾಂಗ ನಾವೊಮ್ಮೆ ಅತ್ಯಂತ ಗೌರವಯುತವಾಗಿ 100 ವರ್ಷಗಳ ಮೊದಲಿನ ಆ ಅಹ್ಲು ಸುನ್ನತಿ ವಲ್ ಜಮಾಅತಿನ ಬೆಳವಣಿಗೆ ಅಥವಾ ಅದನ್ನ ಕಟ್ಟಿ ಬೆಳೆಸಿದ ಒಂದು ಶೈಲಿಯನ್ನ ನಾವೊಮ್ಮೆ ಮೆಲುಕು ಹಾಕಿ ಮತ್ತೆ ಗಟ್ಟಿಯಾಗಿ, ನೀವು ನೋಡಿ, ಈ ಒಂದು ಕಾಲ ಎನ್ನುವಾಗ ಅದು ವಹಾಬಿಸಂ, ನೂತನವಾದ ಯಾವುದೇ ಪಂಗಡವಾಗಿರಲಿ ಅವರೊಂದಿಗೆ ಸೌಹಾರ್ದತೆಯನ್ನ ಬೆಳೆಯುತ್ತಿದೆ. ಇವತ್ತು ಅವರು ಕೂಡ ಮುಸ್ಲಿಮರಲ್ಲವೇ, ಅವರಲ್ಲಿ ಕೂಡ ಗಡ್ಡವಿಲ್ಲವೇ, ಅವರು ಕೂಡ ಮಡಿಗಂಟಿಗಿಂತ ಮೇಲೆ ವಸ್ತ್ರವನ್ನು ಹಾಕುತ್ತಿಲ್ಲವೇ, ಅವರು ಕೂಡ ಸಲಾಂ ಹೇಳುತ್ತಿಲ್ಲವೇ ಎಂಬ ಕೆಲವೊಂದು ವಿಷಯಗಳನ್ನು ಮುಂದಿಟ್ಟುಕೊಂಡು ಸೌಹಾರ್ದತೆಗೆ ನಾವು ಅವರೊಂದಿಗೆ ಹೋಗುತ್ತಿದ್ದೇವಾ ಎಂಬ ಭಯವೂ ಕೂಡ ನಮ್ಮ ಮುಂದಿದೆ. ಆದ್ದರಿಂದ ನಾನು ಕಾಸಿಂ ಉಸ್ತಾದ್ ಅವರಲ್ಲಿ ನಾವು ಮೂವರು ಕೂಡ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಪೂರ್ವಿಕ ಆ ಸಮಸ್ತದ ಪ್ರಾರಂಭದ ಒಂದು ಹಂತ, ಯಾತಕ್ಕಾಗಿ ಉಸ್ತಾದ್ ಆ ಸಮಸ್ತವನ್ನ ನಮ್ಮ ಪೂರ್ವಿಕರು ಕಟ್ಟಿ ಬೆಳೆಸಿದರು, ಅದರ ಹಿಂದೆ ಅವರು ಪಟ್ಟ ಶ್ರಮವೇನು, ಆ ಸಂದರ್ಭದಲ್ಲಿ ಅವರು ಸಮಸ್ತವನ್ನ ಕಟ್ಟುವಾಗ ಇಲ್ಲಿಯ ರಾಜಕೀಯ ಶಕ್ತಿಗಳು ಅಥವಾ ಇತರ ನೂತನವಾದ ಶಕ್ತಿಗಳು ಅವರನ್ನ ಯಾವ ರೀತಿ ವಿರೋಧಿಸಿದ್ರು, ಅವರು ಯಾವೆಲ್ಲ ತೊಂದರೆಗಳನ್ನು ಅನುಭವಿಸಿದ್ರು, ಆ ತೊಂದರೆಗಳನ್ನು ಸಹಿಸಿ ಕೂಡ ಅವರು ಇಷ್ಟೊಂದು ವಿಶಾಲವಾದ ಲಕ್ಷಗಟ್ಟಲೆ ಜನ ಬೆಂಬಲವಿರುವಂತಹ ಒಂದು ಪ್ರಸ್ಥಾನವನ್ನ ಸೃಷ್ಟಿಸಿ ನಮ್ಮೊಂದಿಗೆ ಅವರ ಇವತ್ತು ಕೂಡ ಒಂದು ಅಭಿಮಾನದ ಮಾತು. 50 ವರ್ಷ ಮೊನ್ನೆ ಮಾಲೇಕಲ್ ಉಸ್ತಾದ್ ಅವರು ಒಂದು ಮಾತನ್ನು ಹೇಳಿದ್ರು, ನಮಗೆ ಅಭಿಮಾನವಿದೆ, ನಮ್ಮ ಸಮಸ್ತದ 100ನೇ ವರ್ಷವನ್ನು ಆಚರಿಸುವಾಗ ನಮಗೆ ಅಭಿಮಾನವಿದೆ. 50 ವರ್ಷಗಳ ಕಾಲ ಬರೋಬ್ಬರಿ 50 ವರ್ಷ 100ರ ಅರ್ಧಭಾಗ ನಾವು 100ನೇ ವರ್ಷವನ್ನು ಆಚರಿಸುವಾಗ ಅದರ ಅರ್ಧಭಾಗದಷ್ಟು ಸಮಸ್ತಕ್ಕೆ ನಾಯಕತ್ವ ಕೊಟ್ಟಂತಹ ಸುಲ್ತಾನುಲ್ ಉಲಮಾ ಶೈಖುಲ್ ಉಸ್ತಾದ್ ಅವರು ಅವರನ್ನು ಮುಂದಿಟ್ಟುಕೊಂಡು ನಾವು 100ನೇ ವರ್ಷವನ್ನು ಆಚರಿಸುತ್ತೇವೆ ಎಂದು ಅಭಿಮಾನದೊಂದಿಗೆ ನಾವು ತಕ್ಬೀರ್ ಧ್ವನಿಗಳೊಂದಿಗೆ ನಾವು ಅದನ್ನ ಕೈ ಎತ್ತಿ ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ ಉಸ್ತಾದ್. ಅದರ ಹಿಂದೆ ಅವರ ಪಟ್ಟ ಶ್ರಮಗಳು ಹಲವಾಗಿದೆ. ಅದನ್ನೊಂದು ವಿಸ್ತಾರವಾಗಿ ಚುಟುಕು ಮಾತುಗಳಿಂದ ತಾವೊಂದು ವಿಸ್ತರಿಸುವುದಾದರೆ ನಾವು ಈ ಸಂಗಮಕ್ಕೆ ಉಸ್ತಾದರು ಕೊಡುವಂತಹ ಅತಿ ದೊಡ್ಡ ಬೆಂಬಲವು ಅತಿ ದೊಡ್ಡ ನಮಗೆ ಪ್ರೋತ್ಸಾಹವೂ ಕೂಡ ಆಗಿರುತ್ತದೆ ಎಂದು ವಿನಂತಿ ಮಾಡುತ್ತಾ ಮುಂದಿನ ವಿಷಯಕ್ಕೆ ನಾನು ಉಸ್ತಾದ್ ಅವರನ್ನು ನೇರವಾಗಿ ಆಹ್ವಾನಿಸ್ತಾ ಇದ್ದೇನೆ. 100ನೇ ವಾರ್ಷಿಕ ಆಚರಿಸುವ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಪೇಪರ್ ಟಾಕ್ ಚರ್ಚೆಯನ್ನು ಇಟ್ಟಿದ್ದಾರೆ. ಆದರೆ ಈ ಚರ್ಚೆ 1 ಗಂಟೆ 1.5 ಗಂಟೆ 2 ಗಂಟೆ ತನಕ ಬೇಕು. ಆದರೆ ಇಲ್ಲಿ ಸಮಯ ಅವಕಾಶದ ಕೊರತೆ ಇದೆ. ಹಾಗಾಗಿ ಎಲ್ಲವನ್ನು ಇಲ್ಲಿ ವಿವರಿಸಲಿಕ್ಕೆ ಅಸಾಧ್ಯ. ನಮ್ಮ ಯಶವಂತಪ್ಪನ ಈಗಿನ ಭವಿಷ್ಯದ ಬೆಳಕಾಗಿರುವ ಮಕ್ಕಳಿಗೆ ಸಂಸ್ಥದ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಮಾಡಿಕೊಡುವ ಒಂದು ವೇದಿಕೆ ಕೂಡ ಇದು ಆಗ್ಬೇಕಂತ ಒಂದು ಅನಿಸಿಕೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿ ಆಗುತ್ತದೆ ಅಂತ ಗೊತ್ತಿಲ್ಲ. ಆದ್ರಿಂದ 100ನೇ ವರ್ಷದ ಡೀಪ್ ಆಗಿ ನಾವು ಹೋಗುವ ಸಮಯದ ಅಭಾವ ತುಂಬಾ ನಮ್ಮನ್ನು ಕಾಡುತ್ತಾ ಇದೆ. ಅದರಿಂದಲೇ ನಮ್ಮ ಮುಂದೆ ಇರುವ ತಾಜುಗಳನ್ನು ಅವರನ್ನು ನಾವೊಂದು ಮೆಲುಕು ಹಾಕಿ ಈ ಒಂದು ಕಾರ್ಯಕ್ರಮಕ್ಕೆ ಮುಕ್ತಾಯ ಹಾಕುವ. ನಾವು ಈ ರೀತಿಯಲ್ಲಿ ಇಷ್ಟೊಂದು ಸುಂದರವಾಗಿ ಕಾರ್ಯಕ್ರಮವನ್ನು ಸಂಘಟಿಸುವುದು, ಇದರಲ್ಲಿ ಭಾಗಿಯಾಗುವುದು ಕಾಣುವಾಗ ಇದರ ಹಿಂದಿನ ಚಾಲಕ ಶಕ್ತಿಗಳು ಯಾರು, ಹೇಗೆ, ಯಾಕಾಗಿ ಈ ರೀತಿಯಲ್ಲಿ ನಾವು ಇಷ್ಟೊಂದು ಚಂದವಾಗಿ ಕಾರ್ಯಕ್ರಮವನ್ನು ಇಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ, ಇದರಿಂದ ಕಷ್ಟಪಟ್ಟವರು ಯಾರು, ನಮ್ಮನ್ನು ಈ ರೀತಿಯಲ್ಲಿ ಬೆಳೆಯಲು ಸಹಕಾರ ನೀಡಿದವರು ಯಾರು, ನಾವು ಈ ರೀತಿ ಬೆಳೆಯಬೇಕೆಂಬ ರೀತಿಯಲ್ಲಿ
ಪಣ ತೊಟ್ಟು ಅಹೋರಾತ್ರಿ ದುಡಿದವರು ಯಾರು? ನಮ್ಮ ಉಲಮಾಗಳು. ಅದರಲ್ಲಿ ನಾವು ಈಗ ಅಭಿಮಾನದಿಂದ ಹೇಳುವ ಒಂದು ಹೆಸರಾಗಿದೆ ಸುಲ್ತಾನುಲ್ ಉಲಮಾ, ಶೇಖುನ ಇತಿಹಾಸ ಪುರುಷ ಕಾಯಿದುಜ್ಜಮಾನ್ ಸುಲ್ತಾನುಲ್ ಉಲಮಾ. ಅಲ್ಲಾಹು ದೀರ್ಘಾಯುಸ್ಸು ನೀಡಿ ಅನುಗ್ರಹಿಸಲಿ. ಅವರು ನಮಗೊಂದು ಅಭಿಮಾನ. ಸಮಸ್ತದ 100ನೇ ವಾರ್ಷಿಕ ಆಚರಿಸುವಾಗ ಸಮಸ್ತದ ಗತಕಾಲದ ನಾಯಕರಲ್ಲಿ ನೇತೃತ್ವ ನೀಡಿದ, ಕಾರ್ಯ ಚಟುವಟಿಕೆಗಳಿಗೆ ಸಕ್ರಿಯವಾಗಿ ಭಾಗವಹಿಸಿದ ಒಬ್ಬನೇ ಒಬ್ಬ ನೇತಾರ ಇಂದು ಜೀವಿಸಿದ್ದರೆ ಅದು ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ಮಾತ್ರ. ಬೇರೆ ಯಾರನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. 53 ವರ್ಷಗಳ ಕಾಲ ಸಮಸ್ತ ಎಂಬ ಈ ಮಹೋನ್ನತ ಸಂಘಟನೆಗೆ ನೇತೃತ್ವ ನೀಡಿದರು. ಅವರು ಆ ರೀತಿಯಲ್ಲಿ ಅವರಿಗೆ ನಮಗೆ ಅಭಿಮಾನವಾಗಿ ಅವರಿಗೆ ಇದ್ದಾರೆ. ಅದಕ್ಕಿಂತ ಮೊದಲು ಶೇಖುನ ತಾಜುಲ್ ಉಲಮಾ ಅವರನ್ನು ನಾವು ಸ್ಮರಿಸಬೇಕು. ಯಾಕಂತ ಹೇಳಿದರೆ, ನನ್ನ ಸಣ್ಣ ವಯಸ್ಸಿನಲ್ಲಿ ಚಿಕ್ಕವನಿರುವಾಗ, ನನಗೀಗ 48 ವಯಸ್ಸು ಪ್ರಾಯ, ನಮ್ಮ ಮನೆಯಲ್ಲಿ, ನಮ್ಮ ನೆರೆಕೆರೆಯ ಮನೆಯಲ್ಲಿ ಅಂದು ಸೆಗಣಿಯನ್ನು ನಮ್ಮ ಮನೆಯ ಮುಂದೆ ಅಂಗಳದಲ್ಲಿ ಬಡಿಸ್ತಾ ಇದ್ರು. ನಿಮಗೆ ಗೊತ್ತಿರ್ಲಿಕ್ಕಿಲ್ಲ, ನೀವು ಇಲ್ಲಿ 40, 50, 60 ವರ್ಷದವರು ಇದ್ದರೆ ಅವ್ರಿಗೆ ಗೊತ್ತಿರ್ಬೋದು. ಎಲ್ಲಾ ಮನೆಯ ಅಂಗಳದಲ್ಲಿ ಸೆಗಣಿ ಬಡಿಸ್ತಾ ಇದ್ರು. ಅಂಗಳ ಮಾತ್ರವಲ್ಲ, ಮನೆಯ ಒಳಗೆ ನಾವು ಟೈಲ್ಸಿಗೆ ಹಾಕ್ತೇವಲ್ಲ, ಕಾವಿ ಹಾಕ್ತವೆ, ಟೈಲ್ಸ್ ಹಾಕ್ತವೆ, ಮಾರ್ಬಲ್, ಆ ಸ್ಥಳದಲ್ಲಿ ಸೆಗಣಿ ಹಾಕು. ಆ ಸೆಗಣಿ ನಜಸಿ ಎಂಬ ಸಣ್ಣ ನಾಲೆಜ್ ನಮ್ಮ ಹಿರಿಯರಿಗೆ, ಅವರಿಗೆ ಆಗ ಇರಲಿಲ್ಲ. ಹೇಳಿಕೊಡುವವರು ಇರಲಿಲ್ಲ, ಕಲಿಸಿಕೊಡುವವರು ಇರಲಿಲ್ಲ. ನಾವೊಂದು ಸ್ವಾರಸ್ಯಕರವಾದ ಒಂದು ಘಟನೆ ನಿಮಗೆ ನೆನಪಿಸ್ತಾ ಇದ್ದೇನೆ. ಒಂದು ಹೊಸ ಮಸೀದಿ ನಮ್ಮ ಆ ಭಾಗದಲ್ಲಿ, ಹೆಸರು ನಾ ಹೇಳುವುದಿಲ್ಲ, ಆ ಮಸೀದಿಯ ಆ ಉದ್ಘಾಟನೆಗೆ ಅಂದು ತಾಜುಲ್ ಉಲಮಾ ಅಸೈದ್ ಅಬ್ದುಲ್ ರಹಮಾನ್ ಬುಖಾರಿ, ಆವಾಗ ತಾಜುಲ್ ಉಲಮಾ ಅಂತ ಕರೆಯುವುದಲ್ಲ, ಉಳ್ಳಾಗ್ ತಂಗಳಂತ ಕರೆಯುದು. ತಾಜುಲ್ ಬಂದರು. ಬರುವಾಗ ಮಸೀದಿ ಅಂಗಳಕ್ಕೆ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಸೆಗಣಿ ಬಡಿಸಿದ್ದಾರೆ. ಅಂಗಳದಲ್ಲಿ, ಮಸೀದಿ ಅಂಗಳದಲ್ಲಿ ಸೆಗಣಿ, ಅದು ಫಿನಿಶಿಂಗ್ ಪವರ್ಫುಲ್, ಪರ್ಫೆಕ್ಟ್ ಫಿನಿಶಿಂಗ್, ಎಲ್ಲ ಕರೆಕ್ಟ್ ಆಗಿದೆ. ನೋಡುವಾಗ ಟೈಲ್ಸ್ ಆಗಿದಾಗೇನೆ ಇದೆ. ಇದನ್ನು ಕಂಡಾಗ ತಾಜುಲ್ ಉಲಮಾ ಕೇಳಿದ್ರು, ಆರಣ ಇದೆ ಚಾಣಕ ಬಡಿಚಲ್ಲಿ. ಆಗ ಸೆಗಣಿ ಬಡಿಸಿದ ಅವರು ಒಬ್ಬ ಹಿರಿಯರು, ಅವರಿಗೆ ಅಭಿಮಾನ ಇತ್ತು. ನನ್ನನ್ನು ಈಗ ಇವರು ಅಭಿನಂದಿಸ್ತಾ ಇದ್ದಾರೆ. ಅವರು ಬೇಗ ಹೇಳಿದ್ರು, ಜ್ಞಾನ ತಂಗಳನ್ನ ಹಂಕೆ ചാണകം നജസല്ലട, പള്ളിയുടെ മുറ്റത്തേക്ക് ചാണകം പിടിക്കുന്നതാണ് ഒറ്റ വാക്കാണ്. അപ്പോഴാണ് അവിടെ ഉള്ളവർക്കും കൂട്ടിയവർക്കും അറിഞ്ഞത് ചാണകം എന്നത് നജസാണെന്ന്. ഇത് പഠിപ്പിച്ചതാരാ? സുൽത്താനുൽ ഉലമാ എപി ഉസ്താദിനെ പോലെ താജുൽ ഉലമാ അഥവാ സുൽത്താനുൽ ഹിന്ദ് ഖാജാ മഈനുദ്ദീൻ ചിശ്തി അജ്മീരി, ബഹുമാനപ്പെട്ടവർ അജ്മീർ കേന്ദ്രമാക്കി ഇനി ഇന്ത്യയിൽ ഇസ്ലാമിന്റെ പ്രഭ എല്ലാം പരത്തിയതുപോലെ ഉള്ളാളം കേന്ദ്രമാക്കി. ഉള്ളാളം വരേണ്ട ഒരു ആവശ്യമില്ല താജുൽ ഉലമക്ക്. കേരളത്തിൽ ഇഷ്ടംപോലെ മഹല്ലുകളുണ്ട്, ഇഷ്ടംപോലെ ആളുകൾ വിളിക്കുന്നുണ്ട്. അത്രയും ഇൽമിന്റെ ബഹറാണ് താജുൽ ഉലമാ. ആ താജുൽ ഉലമാ ഉള്ളാളം കേന്ദ്രമാക്കി കർണാടക മുഴുവൻ, വിശിഷ്യ സൗത്ത് കന്നഡ, ദക്ഷിണ കന്നഡ നമുക്ക് വേണ്ടി ആ ഉള്ളാളം കേന്ദ്രമാക്കി അവിടെ പ്രവർത്തിച്ചിട്ടില്ലായിരുന്നുവെങ്കിൽ അപ്പുറം ഞാൻ പറയുന്നില്ല ഞങ്ങളുടെ അവസ്ഥ എന്താകുമായിരുന്നു. ಒಂದು ವೇಳೆ ತಾಜುಲ್ ಉಲಮಾ ಅವರ ಸೇವಾ ಕ್ಷೇತ್ರವಾಗಿ ನಮ್ಮ ದಕ್ಷಿಣ ಕನ್ನಡವನ್ನು ಆಯ್ಕೆ ಮಾಡಿದ್ದಾರೆ. ಆದ್ರೆ ಇದನ್ನು ಸುದೀರ್ಘವಾದ 50 ವರ್ಷ ಅವರು ನಮ್ಮ ದಕ್ಷಿಣ ಕನ್ನಡ ಉಳ್ಳಾಲವನ್ನ ಕೇಂದ್ರೀಕರಿಸಿಕೊಂಡು ಕಾರ್ಯಾಚರಣೆ ಮಾಡಿದ್ದಾರೆ. ನೀವು ಹೇಳುವ ಈ ಚರಿತ್ರೆಯನ್ನ ಮೆಲುಕು ಹಾಕುವಾಗ ತಾಜುಲ್ ಉಲಮಾ ನಮ್ಮ ಊರಿಗೆ ಬಂದಿರದೇ ಇದ್ದಲ್ಲಿ ನಾವು ಯಾವ ಉತ್ತರ ಭಾರತದ ಅಥವಾ ಉತ್ತರ ಕರ್ನಾಟಕದ ಕೆಲವೊಂದು ಚರಿತ್ರೆಯನ್ನ ಕೇಳ್ತೇವೆ. ಆ ರೀತಿಯ ಒಂದು ಅವಸ್ಥೆಗಳು ಅಥವಾ ನಮ್ಮ ಸಾಮಾಜಿಕ ಅವಸ್ಥೆ ಇರ್ಬೋದು, ಧಾರ್ಮಿಕ ಅವಸ್ಥೆ ಇರ್ಬೋದು, ಆ ರೀತಿ ಇರಬಹುದೇನೋ ಎಂಬುದಾಗಿ ಎಣಿಸ್ತಾ ಇದೆ. ಖಂಡಿತವಾಗಿಯೂ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಉತ್ತರ ಕರ್ನಾಟಕದಲ್ಲಿ
ನಮ್ಮ ದಾಯಿಗಳು ಅಂದು, ಈಗಲ್ಲ, ಅಂದು ಅವರು ವಿವರಿಸಿಕೊಟ್ಟಾಗ ಅವರು ಕೇಳಿದ ಒಂದು ಪ್ರಶ್ನೆ ಇದೆ ಅಂತೆ, ಆ ಮೊಹಮ್ಮದ್ ನಿಮ್ಮ ಮಂಗಳೂರಲ್ಲಿದ್ದಾರಂತ. ನಾವು ನಗಾಡುವುದಲ್ಲ, ನಗಾಡ್ಲಿಕ್ಕೆ ಹೇಳುವುದಲ್ಲ, ಆ ಒಂದು ಪರಿಸ್ಥಿತಿ ನಮಗೂ ಬರುತ್ತಿತ್ತು. ತಾಜುಲನ್ನು ಉಳ್ಳಾಳ ಕೇಂದ್ರವಾಗಿ ಕಾರ್ಯಚರಿಸದೇ ಇದ್ದರೆ ಅದು ಹೇಳಿದಾಗ ದೊಡ್ಡ ಬಾಟಲ್ ಹೊತ್ತುಕೊಂಡು ಹೋಗ್ತಾ ಇದ್ದಾನೆ ಒಬ್ಬ. ಎಲ್ಲಿಗಂತ ಕೇಳುವಾಗ ಮಸೀದಿಗೆ. ಯಾಕಪ್ಪ ಮಸೀದಿಗೆ ಶರಾಬು ಬಾಟಲ್ ತೆಗೆದುಕೊಂಡು ಹೋಗ್ತಾ ಇದ್ದಿ? ಮಸೀದಿಗೆ ಹರಕೆ ಮಾಡಿದ್ದೇನೆ. ಇದು ಉತ್ತರ ಕರ್ನಾಟಕದ ಅವಸ್ಥೆ ಒಂದು ಘಟ್ಟದಲ್ಲಿ. ಅಲ್ಲಿಯೂ ಸಕ್ರಿಯವಾಗಿ ಕ್ರಾಂತಿಯನ್ನು ನಮ್ಮ ಉಲಮಾಗಳು, ಯಾವ ಉಲಮಾಗಳು, ತಾಜುಲ್ ಉಲಮಾ, ಸುಲ್ತಾನುಲ್ ಉಲಮಾ, ಆ ನೇತೃತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ನಮ್ಮ ಉಲಮಾಗಳು ಉತ್ತರ ಕರ್ನಾಟಕದಲ್ಲಿ ಈಗ ಕ್ರಾಂತಿಯನ್ನುಂಟು ಮಾಡಿ ಅಲ್ಹಮ್ದುಲಿಲ್ಲಾ ಅಲ್ಲಿಯೂ ಈಗ ಬೆಳವಣಿಗೆ ಆಗ್ತಾ ಇದೆ. ನಾ ಹೇಳ್ತಾ ಬರುತ್ತಿರುವುದು, ನಮ್ಮ ಮಕ್ಕಳು ಯಾವಾಗಲೂ ನಮ್ಮ ಗತಕಾಲದ ಹಿರಿಯ ತಾಜುಲ್ ಉಲಮಾರವನ್ನು ಮರೆಯಬಾರದು. ಅವರು ಕಷ್ಟಪಟ್ಟದು, ಅವರು ಕಷ್ಟಪಟ್ಟ ತ್ಯಾಗ. ಪೇರೋಡು ಉಸ್ತಾದರಲ್ಲಿ ಎಪಿ ಉಸ್ತಾದ್ ಒಂದು ಉಪದೇಶ ಹೇಳ್ತಾ ಇದ್ದಾರೆ. ಯಾವಾಗ ಆ ಕಾಲಘಟ್ಟದಲ್ಲಿ ಯಾವ ವೇದಿಕೆಗೆ ಹೋದರೂ ಕಲ್ಲು ಬೀಳೋದು ಖಚಿತವಾಗ್ತದೆ. ಆ ಕಾಲಘಟ್ಟದಲ್ಲಿ ಎಪಿ ಉಸ್ತಾದ್, ಪೇರೋಡು ಉಸ್ತಾದಲ್ಲಿ ಹೇಳ್ತಾ ಇದ್ರು, ನೀನು ಬಸ್ಸಲ್ಲಿ ಹೋಗುವಾಗ ಈಗ ನಾವು ಕಾಣುತ್ತಾ ಇರುವ ಐಷಾರಾಮಿ ಕಾರುಗಳು ಅಂದು ಇರಲಿಲ್ಲ. ಎಪಿ ಉಸ್ತಾದ್ ರಿಕ್ಷಾದಲ್ಲಿ ಹೋಗುತ್ತಾ ಇದ್ದ ಒಂದು ಕಾಲವಿತ್ತು. ನಡೆದುಕೊಂಡು ಅಂಗಡಿ ಹೋಗಿ ಆ ಮರ್ಕಜ್ಗೆ ಬೇಕಾಗಿ, ಈ ಸಂಘಟನೆಗೆ ಬೇಕಾಗಿ, ಈ ಪ್ರಸ್ಥಾನಕ್ಕೆ ಬೇಕಾಗಿ ಅಂಗಡಿ ಹೋಗಿ ಹಣ ಕಲೆಕ್ಷನ್ ಮಾಡುತ್ತಿದ್ದ ಆ ಒಂದು ಕಾಲವಿತ್ತು. ಅಷ್ಟೊಂದು ಕಷ್ಟದಲ್ಲಿ ಅವರು ಈ ಸಂಘಟನೆಯನ್ನು ಬೆಳೆಸಿದ್ದಾರೆ. ಆವಾಗ ಪೇರೋಡು ಸ್ಥಾನದಲ್ಲಿ ಎಪಿ ಉಸ್ತಾದ್ ಹೇಳುವ ಒಂದು ಮಾತಿದೆ, ನೀನು ಬಸ್ಸಲ್ಲಿ ಸಂಚರಿಸುವಾಗ ಹಿಂದುಗಡೆ ಗೊತ್ತಿರಬೇಕು. ಯಾಕೆ? ಯಾರಾದರೂ ಆಕ್ರಮಿಸಲು ಮುಂದುಗಡೆಯಿಂದ ಬಂದಾಗ ಹಿಂದುಗಡೆಯ ಬಾಗಿಲ ಮೂಲಕ ಓಡಬಹುದಲ್ಲ, ಅಂತ ಒಂದು ಪರಿಸ್ಥಿತಿ. ನಾನು ಪುತ್ತೂರಿನವನಾದ ನನಗೆ ಉಪ್ಪಿನಂಗಡಿ ಕುರಿತು ಹೇಳಿದ್ರು. ಒಂದು ಕಾಲಘಟ್ಟದಲ್ಲಿ SSF ಸ್ಟಿಕ್ಕರ್ ಹಾಕಿ ಉಪ್ಪಿನಂಗಡಿಗೆ ಬರುವ ಸ್ಥಿತಿ ಇರಲಿಲ್ಲ. ಹಾಗೆ ಒಂದು ದಿನ ಬಂದಾಗ, ಓಮ್ನಿ ಕಾರ್ನಲ್ಲಿ ಬಂದಾಗ, ಓಮ್ನಿ ಕಾರ್ನ ಗ್ಲಾಸ್ನಲ್ಲಿ SSF ಸ್ಟಿಕ್ಕರ್ ಅಂಟಿಸಿ ಬಂದಾಗ, ಉಪ್ಪಿನಂಗಡಿ ಜಂಕ್ಷನ್ ನಲ್ಲಿ ತಲುಪಿದಾಗ ಅಲ್ಲಿ ನಮ್ಮ ಆ ಓಮ್ನಿ ಕಾರನ್ನು ತಡೆ ಹಿಡಿದು ಆ ಸ್ಟಿಕ್ಕರ್ ಅನ್ನು ತೆಗೆದು ಡ್ರೈವರ ಕಪಾಲಕ್ಕೆ ಅಂಟಿಸಿ ರಿಜೆಕ್ಟ್ ಪುತ್ತೂರಿಗೆ ಹೋಗುವಂತ ಪುತ್ತೂರಿಗೆ ಕಳಿಸಿದ ಒಂದು ಉಪ್ಪಿನಂಗಡಿಯಲ್ಲಿ ಅಲ್ಹಮ್ದುಲಿಲ್ಲಾ ಈಗ ಉಪ್ಪಿನಂಗಡಿ ತುಂಬಾ ಬದಲಾಗಿದೆ. ಅಲ್ಹಮ್ದುಲಿಲ್ಲಾ. ಅದು ಮಾತ್ರ ಅಲ್ಲ, ನಮ್ಮ ಹಿರಿಯರು ಹೇಳಿ ನಾನು ಕೇಳಿದ್ದೇನೆ, ವಿಭಜನೆಯ ನಂತರ ನಮ್ಮ ಉಪ್ಪಿನಂಗಡಿಯಲ್ಲಿ ಏನು ಗಲಾಟೆಗಳು ಜೋರಾಗಿತ್ತು. ಆ ಸಮಯದಲ್ಲಿ ಅನೌನ್ಸ್ಮೆಂಟ್ ಗಾಡಿ, ನಮ್ಮ ಸಂಸ್ಥೆಯ ಪ್ರಚಾರಾರ್ಥವಾಗಿ ಒಂದು ಅನೌನ್ಸ್ಮೆಂಟ್ ಗಾಡಿ ಹೋದಂತಹ ಸನ್ನಿವೇಶದಲ್ಲಿ ಕಲ್ಲು ತೂರಾಟವಾಗಿದೆ. ಇದೇ ಉಪ್ಪಿನಂಗಡಿ, ನಾವು ಉಪ್ಪಿನಂಗಡಿ. ಆದ್ರಿಂದ ಇವತ್ತು ನಾವು ಇದೆಲ್ಲ ಜನರು ಉಪ್ಪಿನಂಗಡಿ ಪ್ರತಿಭೆಗಳು ಅವರನ್ನ ಉದ್ದೇಶಿಸಿ ನಾನು ಹೇಳ್ತಾ ಇದ್ದೇನೆ. ಅಲ್ಹಮ್ದುಲಿಲ್ಲಾ ಇವತ್ತು ಸಧೈರ್ಯವಾಗಿ ಉಪ್ಪಿನಂಗಡಿಯ ರಾಜ್ಯ ಬೀದಿಗಳಲ್ಲಿ ನಾವು SSF ಜಿಂದಾಬಾದ್ ಎಂಬುದಾಗಿ ಕೂಗುತ್ತಾ ಹೋಗುವಂತಹ ಒಂದು ಸನ್ನಿವೇಶ ಬಂದಿದೆ. ನಮ್ಮ ಡಿವಿಷನ್ ಆಫೀಸ್, ಜಿಲ್ಲಾ ಆಫೀಸ್ ಎಲ್ಲ ಉಪ್ಪಿನಂಗಡಿಯಲ್ಲಿ ಕೇಂದ್ರೀಕರಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಇನ್ಶಾ ಅಲ್ಲಾಹ್ ನಮ್ಮ ಆಸ್ಥಾನ ಕೂಡ ಉಪ್ಪಿನಂಗಡಿಯಲ್ಲಿ ಬರಲಿಕ್ಕಿದೆ. ಎಲ್ಲ ಕಾರ್ಯಾಚರಣೆಗಳು ಕೂಡ ಇವತ್ತು ಅಲ್ಲಾಹನ ತೌಫೀಕ್ನಲ್ಲಿ ಸಮಸ್ತ 100ನೇ ವರ್ಷಾಚರಣೆಯನ್ನ ಕೊಂಡಾಡುವಾಗ ಬಹಳ ಸುಲಲಿತವಾಗಿ ನಮ್ಮ ಏನು ಸಮಸ್ತವನ್ನ, ನಮ್ಮ ಎಪಿ ಸಮಸ್ತವನ್ನ, ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರ ನಾಯಕತ್ವ ನೀಡುವಂತಹ ಸಮಸ್ತವನ್ನ ಇವತ್ತು ಉಪ್ಪಿನಂಗಡಿಯಲ್ಲಿ ಕಾರ್ಯಾಚರಣೆ ಮಾಡಲು ನಮಗೆ ಎಲ್ಲವಿನ ಅವಕಾಶಗಳಿದೆ. ನಾನು ತಾಜುಲ್ ಉಲಮಾನ ಆ ಒಂದು ನಮಗೆ ನೇತೃತ್ವ ಕೊಟ್ಟ ಒಂದು ಅದಕ್ಕೆ ಮರಳುತ್ತಾ ಇದ್ದೇನೆ. ಅಂದು ತಾಜುಲ್ ಉಲಮಾ ಆ ರೀತಿಯಲ್ಲಿ ನೇತೃತ್ವ ಕೊಡದೇ ಇದ್ದಿದ್ದರೆ ನಮ್ಮ ಇಂದಿನ ಅವಸ್ಥೆ ಈ ರೀತಿ ಆಗುತ್ತಿರಲಿಲ್ಲ. ಅಲ್ಹಮ್ದುಲಿಲ್ಲಾ ಸುಲ್ತಾನುಲ್ ಹಿಂದ್ ಖಾಜಾ ತಂಗಳ್ ಅಜ್ಮೀರ್ ಕೇಂದ್ರವಾಗಿ ಭಾರತದಲ್ಲಿ ಇಸ್ಲಾಮಿನ ಭವ್ಯವಾದ ಈ ಪ್ರಚಾರವನ್ನು ಮಾಡಿದ ಹಾಗೆ ಉಳ್ಳಾಳವನ್ನು ಕೇಂದ್ರೀಕರಿಸಿ ತಾಜುಲ್ ಉಲಮಾ ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ನಮ್ಮ ವಿಶೇಷವಾಗಿ ನಾವು ಸ್ಮರಿಸಬೇಕು TH ಉಸ್ತಾದರನ್ನು. ಅಂತಹ ಎಷ್ಟೋ ಉಸ್ತಾದಗಳನ್ನು ಬೆಳೆಸಿ ನಮ್ಮ ನಾಡಲ್ಲಿ ಇಂಥ ಒಂದು ಸುಂದರವಾದ
ಅಲ್ ಮದೀನತುಲ್ ಮುನವ್ವರ ಈ ಸಂಸ್ಥೆ ಎಲ್ಲ ಬರಲಿಕ್ಕೆ ಎಲ್ಲದರ ಹಿಂದೆ ಚಾಲಕ ಶಕ್ತಿ ತಾಜುಲ್ ಉಲಮಾ ಕದ್ದಸಲ್ಲಾಹು ತಆಲಾ ಸಿರ್ರಹು. ಅವರು ಥಿಯೇಟರ್ ಉಸ್ತಾದ್ ಕಲಿಸಿ ಉಸ್ತಾದರ ಆ ಮೂಲಕವಾಗಿದೆ ಇಂಥ ಒಂದು ಸಂಸ್ಥೆ. ಆ ಸಂಸ್ಥೆ ಈಗ ನಮ್ಮ SSFಗೆ ಬೇಕಾಗಿ ವೇದಿಕೆ ಕೊಟ್ಟು ಅಲ್ಹಮ್ದುಲಿಲ್ಲಾ ಈ ರೀತಿಯಲ್ಲಿ ನಾವು ಸುಂದರವಾದ ಒಂದು ಬೆಳವಣಿಗೆ, ಸುಂದರವಾದ ರೀತಿಯಲ್ಲಿ ನಾವು ಇಲ್ಲಿ ಕುಳಿತುಕೊಳ್ಳಲು ಎಲ್ಲಾ ರೀತಿಯಲ್ಲಿ ನಮಗೆ ಕಾರಣಕರ್ತರಾಗಿರುವವರು ನಮ್ಮ ಉಲಮಾಗಳಾಗಿದ್ದಾರೆ. ಅಲ್ಲಾಹು ತಆಲಾ ಅವರ ಮದದ ನಮಗೆ ನೀಡಲಿ ಎಂದು ಮಾತ್ರ ಚುಟುಕಾದ ಈ ಒಂದು ಸಂದರ್ಭದಲ್ಲಿ ಸಂಸ್ಥದ 100ನೇ ವಿಷಯ ವಾರ್ಷಿಕ 100ನೇ ಕಾರ್ಯಾಚರಣೆ ತುಂಬಾ ಹೇಳಲಿಕ್ಕೆ ಇತ್ತು. ಅದೆಲ್ಲ ಸಮಯದ ತುಂಬಾ ಸಮಯಾವಕಾಶದ ಕೊರತೆ ಇದೆ. ವಾಸುದೇವನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇನ್ಶಾ ಅಲ್ಲಾಹ್ ಕನ್ಕ್ಲೂಡ್ ಆಗಿ ಬನ್ನಿ. ಪ್ರೀತಿ ವೀಕ್ಷಕರೇ, ಸಮಸ್ತದ ಬಗ್ಗೆ ಮೆಲುಕು ಹಾಕುವಾಗ ತುಂಬಾ ಹೇಳಿಕ್ಕಿದೆ, ನಾವು ಕನ್ಕ್ಲೂಷನ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ನಮ್ಮ ಹಿರಿಯರ ರಕ್ತಸಿಕ್ತ ಅಧ್ಯಾಯಗಳಿವೆ. ಕುಂಡೂರು ಉಸ್ತಾದರವರು ಅವತ್ತಿನ ನಮ್ಮ ಸಂಘಟನೆಯ ಮುಖಪತ್ರವನ್ನ ಹೆಗಲಲ್ಲಿ ಹೊತ್ತು ಹೋದಂತಹ ಒಂದು ಸನ್ನಿವೇಶವಿದೆ. ನಮ್ಮ ತಾಜುಲ್ ಉಲಮಾ ಬಗ್ಗೆ ನಾವು ಮೆಲುಕು ಹಾಕಿದ್ದೇವೆ. ಅದೇ ತಾಜುಲ್ ಉಲಮಾ ಪ್ರಾಯದಂತಹ ಸನ್ನಿವೇಶದಲ್ಲೂ ಕೂಡ ಸಮಸ್ತದ ಮೀಟಿಂಗ್ನಲ್ಲಿ ಆಬ್ಸೆಂಟ್ ಆಗಿರ್ಲಿಲ್ಲ. ಉಳ್ಳಾಳದಲ್ಲಿ ಇದ್ರೂ ಕೂಡ ಎರ್ನಾಗುಳವನ್ನು KIKT ನಡೆಯುವಂತಹ ಸಮಸ್ತ ಸಭೆಗೆ ಅವರು ಹಾಜರಾಗ್ತಾ ಇದ್ರು. ಅವರಲ್ಲಿ ಕೇಳಲಾಯಿತು, ನೀವು ಇಷ್ಟು ವಾರ್ಧಕ್ಯದಲ್ಲಿ ಇದ್ದೀರಿ, ನೀವು ಈ ಸಮಯದಲ್ಲೂ ಕೂಡ ಹೋಗ್ಬೇಕೆ ಅಂತ ಖಾದಿಯವರು ಕೇಳಿದಂತಹ ಸನ್ನಿವೇಶದಲ್ಲಿ ನಾನು ಹೋಗುವುದಲ್ಲ ನಮ್ಮ ಪ್ರಸ್ಥಾನದ, ನಮ್ಮ ಸಮೂಹದ ಪ್ರಶ್ನೆಯಾಗಿದೆ. ಆದ್ರಿಂದ ನನ್ನ ಆಬ್ಸೆಂಟ್ ಅಲ್ಲಿ ದೊಡ್ಡ ರೀತಿಯಲ್ಲಿ ಬಾಧಕವಾಗ್ತದೆ ಎಂಬುದಾಗಿ ಹೇಳಿ ತಾಜುಲ್ ಉಲಮಾನವರು ಎಲ್ಲ ಸಭೆಗೂ ಕೂಡ ಹಾಜರಾಗ್ತಾ ಇದ್ರು. ನಿಮ್ಗೆ ಗೊತ್ತಿದೆ, ಅವರ ಆ ಒಂದು ಕೊನೆಯ ಸಮಯದಲ್ಲೂ ಕೂಡ ಯಾವ ಸಭೆ ಸಮಾರಂಭಗಳಿಗೂ ಕೂಡ ಅವರು ಬರ್ತಾ ಇದ್ರು, ಹಾಜರಾಗ್ತಾ ಇದ್ರು. ಇವತ್ತು ಸುಲ್ತಾನುಲ್ ಉಲಮಾ ಕೂಡ ಹೋಗ್ತಾ ಇದ್ದಾರೆ. ಅಲ್ಲಾಹು ಆಫಿಯತ್ ನೀಡಲಿ, ದೀರ್ಘಾಯುಷ್ಯ ನೀಡಲಿ. ಎಲ್ಲ ಕಾರ್ಯಕರ್ತರು ಕೂಡ ಸಮಸ್ತದ ಬಗ್ಗೆ ಮೆಲುಕು ಹಾಕುವಾಗ ನಾವು ಹೇಳ್ತಾ ಇರೋದು ಇಷ್ಟೇ, ನೀವು ನಿಮ್ಮ ಊರಲ್ಲಿ, ನಿಮ್ಮ ಸೆಕ್ಟರ್ಗಳಲ್ಲಿ, ನಿಮ್ಮ ಡಿವಿಷನ್ಗಳಲ್ಲಿ ಗರಿಷ್ಠ ಮಟ್ಟದಲ್ಲಿ ಕಾರ್ಯಾಚರಣೆಗೆ ಇಳಿಬೇಕು. ಇದು ಸಮಸ್ತ ನೀಡುವ ಸಂದೇಶವಾಗಿದೆ, ಇದು ಡಿವಿಷನ್ ನೀಡುವಂತಹ ಸಂದೇಶವಾಗಿದೆ. ನಮ್ಮ ಪೂರ್ವಿಕರು ಯಾವತ್ತೂ ಕೂಡ ಅವರು ನಾಯಕರಾಗಿದ್ದು ಸುಮ್ಮನೆ ಕುಳಿತುಕೊಂಡಲ್ಲ, ಅವರು ಹಿರಿಯ ಪೂರ್ವಿಕರಾಗಿ ನಾಯಕರಾಗಿದ್ದು ಅವರ ಎಲ್ಲ ಸಭೆ ಸಮಾರಂಭಕ್ಕೆ ನಾಯಕತ್ವ ನೀಡುವ ಮೂಲಕ ಒಂದೇ ಒಂದು ರೀತಿ ಗೈರು ಹಾಜರವರು ಆಗ್ಲಿಲ್ಲ, ತ್ಯಾಗಾರ್ಪಣೆಯನ್ನ ಮಾಡಿದ್ದಾರೆ. ಆ ರೀತಿಯ ಒಂದು ತ್ಯಾಗ ಮನೋಭಾವ ನಮ್ಮೆಲ್ಲ ಪ್ರತಿಭೆಗಳನ್ನು ಬರಬೇಕು ಎಂಬುದಾಗಿ ಈ ಒಂದು ಸಮಸ್ತದ ಬಗ್ಗೆ ಮೆಲುಕು ಹಾಕುವ ಈ ಒಂದು ಟೇಬಲ್ ಟಾಕ್ ನಲ್ಲಿ ಎಲ್ಲ ಪ್ರತಿಭೆಗಳು ಕೂಡ ಕಿವಿ ಮಾತನ್ನು ನೀಡ್ತಾ ವಾಹನ ಅಲ್ಹಮ್ದುಲಿಲ್ಲಾಹ್ ಉಸ್ತಾದ್ ಅವರು ಕನ್ಕ್ಲೂಷನ್ ಮಾಡಿ ಇಲ್ಲಿಗೆ ನಾವು ಕೊನೆಗೊಳಿಸ್ತಾ ಇದ್ದೇವೆ. ಕೊನೆಯದಾಗಿ ಒಂದು ಮಾತು, ನಾವು ನಮ್ಮ ಪ್ರಾರಂಭ ಕಾಲದಲ್ಲಿ ಯಾವುದೆಲ್ಲ ತೊಂದರೆಗಳು, ಯಾವುದೆಲ್ಲ ಶತ್ರುಗಳಿದ್ದರು, ಅದೇ ರೀತಿ ಇವತ್ತು ಕೇವಲ ನಮ್ಮನ್ನ ವಿರೋಧಿಸಲು, ನಮ್ಮ ವಿದ್ವಾಂಸರನ್ನು ವಿರೋಧಿಸಲು ಮಾತ್ರ ಗಂಟೆಗಟ್ಟಲೆ ರಾತ್ರಿ ಹಗಲಿನಲ್ಲೇ ಮೈಕ್ ಕಟ್ಟಿ ನಮ್ಮನ್ನು ವಿರೋಧಿಸುವಂತಹ ಒಂದು ವಿಭಾಗ ಇಂದು ಕೂಡ ಸಕ್ರಿಯವಾಗಿ ಕಾರ್ಯಾಚರಿಸ್ತಾ ಇದೆ. ಅದಕ್ಕೆ ನಾವು ಭಯಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಒಂದು ಕಾಲದಲ್ಲಿ ಶೈಖುನ ಸುಲ್ತಾನುಲ್ ಉಲಮಾರವರನ್ನು ಸ್ಟೇಷನ್ಗೆ ಕೊಂಡೊಯ್ದವರು, ಜೈಲುಗಟ್ಟಲು ರೆಡಿಯಾದವರು ಇಂದು ವಿಮಾನ ನಿಲ್ದಾಣಕ್ಕೆ ಬಂದು ಪ್ರೋಟೋಕಾಲ್ ಒಂದಿಗೆ ಸಕಲ ಸೌಕರ್ಯಗಳನ್ನು ಕೊಟ್ಟು ಅವರೇ ಸ್ವಾಗತಿಸುತ್ತಿದ್ದಾರೆ. ಅದು ನಮ್ಮ ನಾಯಕರ ಶಕ್ತಿ. ಒಂದು ಕಾಲದಲ್ಲಿ ಪಾಸ್ಪೋರ್ಟ್ ಅನ್ನ ಬ್ಯಾನ್ ಮಾಡಿದವರು ಇವತ್ತು ನೇರವಾಗಿ ಫ್ಲೈಟ್ ಅನ್ನ ಕಳಿಸಿ ಈ ಕಡೆಯಿಂದ ಆ ಕಡೆಗೆ ಕರೆಯಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿದ್ದರೆ ಅದು ಸುಲ್ತಾನುಲ್ ಉಲಮಾರವರು. ನಾವು ಕುಗ್ಗಬೇಕೆಂದಿಲ್ಲ. ಒಂದು ಕಾಲದಲ್ಲಿ ನಮ್ಮೂರಿಗೆ ಕಾಲಿಡಬಾರದು, ನಮ್ಮ ಮಸೀದಿಗೆ ಕಾಲಿಡಬಾರದು ಎಂದು ಬಹಿರಂಗವಾಗಿ ಘೋಷಣೆ ಮಾಡಿದವರು ಇಂದು ನೇರವಾಗಿ ಉಸ್ತಾದರವರ ಕೊಠಡಿಗೆ ಬಂದು ಅವರ ಕೈಯನ್ನು ಚುಂಬಿಸುತ್ತಿದ್ದಾರೆ ಎಂದರೆ ಅದು ತಾಜುಲ್ ಉಲಮಾನವರು ಕಟ್ಟಿದಂತಹ ಈ ಸಮಸ್ತದ ಶಕ್ತಿ, ಅದು ಸುಲ್ತಾನುಲ್ ಉಲಮಾನವರ ಶಕ್ತಿ. ಆದ್ದರಿಂದ 100ನೇ ವರ್ಷವನ್ನು ನಾವು ಯಾವುದೇ ಭಯವನ್ನು ಪಡೆದೆ, ನಾವು ಯಾವುದೇ ಅಪವಾದಗಳಿಗೆ ಕಿವಿಗೊಡದೆ ಗಟ್ಟಿಯಾಗಿ ನಾವು ಅದನ್ನ ಯಶಸ್ವಿಯಾಗಿ ನಡೆಸಬೇಕಾಗಿದೆ. ಜನವರಿಯ ಕೊನೆಯ 4 ದಿನಗಳು ಹಿಂದೆ ನಾವು ಅದಕ್ಕೆ ಎಲ್ಲ ಬಿಸಿಗಳನ್ನ ಬದಿಗಿಟ್ಟು ಆ 4 ದಿನಗಳು ಸಂಪೂರ್ಣವಾಗಿ ಮಲಪ್ಪುರಮನ ವಾದಿ ಹರಮೀನಲ್ಲಿ ನಡೆಯುವಂತಹ ಸಮಸ್ತದ 100ನೇ ವರ್ಷ ಸಂಭ್ರಮಾಚರಣೆಗೆ ನಾವೆಲ್ಲರೂ ರೆಡಿಯಾಗೋಣ.